ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನೇರಳೆ ಬಣ್ಣದ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಬೆಳಗ್ಗೆ ಪೀಕ್ ಅವರ್ನಲ್ಲಿ ಕೈಕೊಟ್ಟಿದೆ ನೇರಳೆ ಬಣ್ಣದ ಮಾರ್ಗದ ಮೆಟ್ರೋ. BMRCL ನೇರಳೆ ಬಣ್ಣದ ಮಾರ್ಗ ಏನಿದೆ ಅಲ್ಲಿ ಕೆಲ ಕಾಲ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಅದರಲ್ಲೂ ಪೀಕ್ ಅವರ್ನಲ್ಲಿ ಕೈಕೊಟ್ಟಿದೆ ನೇರಳೆ ಬಣ್ಣದ ಮಾರ್ಗ. 1.5 ಗಂಟೆಗಳಿಂದ ಹೆಚ್ಚು ಕಾಲ ಮೆಟ್ರೋ ಸ್ಥಗಿತಗೊಂಡಿತ್ತು. ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ಕಡೆಗೆ ಸಂಚರಿಸ್ತಾ ಇದ್ದಂಥ ಮೆಟ್ರೋ ವಿಜಯನಗರ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಏರ್ಪಟ್ಟಿದೆ. ಮೆಟ್ರೋ ಸ್ಥಗಿತ ಸಮಸ್ಯೆಗೆ ಸಿಲುಕೊಂಡಿದ್ದಾರೆ ನೂರಾರು ಪ್ರಯಾಣಿಕರು. ಮೆಟ್ರೋ ನಿಲ್ದಾಣದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಪ್ರಯಾಣಿಕರು. ತಾತ್ಕಾಲಿಕ ಸಮಸ್ಯೆಯಿಂದ ಸ್ಥಗಿತಗೊಂಡಿದೆ ಅಂತ BMRCL ಈಗ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ನೋಡ್ತಾ ಇದ್ದೀವಿ, ಇದು ವಿಜಯನಗರ ಮೆಟ್ರೋ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ, ತಾಂತ್ರಿಕ ಸಮಸ್ಯೆ. ಸೊ ನೇರಳೆ ಬಣ್ಣದ ಮೆಟ್ರೋದಲ್ಲಿ ಈಗ ತಾತ್ಕಾಲಿಕ ಸಮಸ್ಯೆ ಉಂಟಾಗಿದೆ. ನಾವೀಗ ನೋಡ್ತಾ ಇರೋದು ಮೆಜೆಸ್ಟಿಕ್ನ ರೈಲು ನಿಲ್ದಾಣ. ವೈಟ್ ಫೀಲ್ಡ್ನಿಂದ ಚಲ್ಲಘಟ್ಟಕ್ಕೆ ಹೋಗೋ ಅಂತ ಮಾರ್ಗದಲ್ಲಿ ತಾತ್ಕಾಲಿಕ ಸ್ಥಗಿತ ಮಾಡಲಾಗಿದೆ. ಮೊದಲನೇ ವಿಷಯದಲ್ಲಿ ನಾವು ನೋಡ್ತಾ ಇರೋದು ಅದು ವಿಜಯನಗರ ಮೆಟ್ರೋ ನಿಲ್ದಾಣ. ಇಲ್ಲಿ ಪ್ರಯಾಣಿಕರ ದಟ್ಟಣೆ ಇದೆ. ವಿಜಯನಗರ ಮೆಟ್ರೋ ನಿಲ್ದಾಣ ಮೊದಲನೇ ವಿಂಡೋದಲ್ಲಿ ನೋಡ್ತಾ ಇರೋದು. ಇನ್ನು ಎರಡನೇ ವಿಂಡೋದಲ್ಲಿ ಮೆಜೆಸ್ಟಿಕ್ನಲ್ಲೂ ಕೂಡ ಈಗ ವೈಟ್ ಫೀಲ್ಡ್ ಕಡೆಗೆ ಹೋಗೋ ಅಂಥ ಮಾರ್ಗದಲ್ಲಿ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ, ಏರುಪೇರು ಉಂಟಾಗಿದೆ ಅನ್ನೋ ಮಾಹಿತಿ ಅಲ್ಲಿ ನಾಮಫಲಕದಲ್ಲಿ ನೋಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತರ್, ನೇರಳೆ ಬಣ್ಣದ ಮಾರ್ಗದಲ್ಲಿ ಒಂದಷ್ಟು ಸಂಚಾರ ವ್ಯತ್ಯಯ ಮೆಟ್ರೋದಲ್ಲಿ ಯಾತಕ್ಕೋಸ್ಕರ, ಏನು ತಾಂತ್ರಿಕ ಸಮಸ್ಯೆ ಹಾಗಾದ್ರೆ ಎದುರಾಗಿರುವಂಥದ್ದು ಅಂತ? ಮಧುಸೂದನ್, ಬೆಳಗ್ಗೆ 9:15 ಈ ರೀತಿಯಲ್ಲಿ ಮೆಟ್ರೋದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ಹೋಗಬೇಕಾಗಿದ್ದಂತಹ ಮೆಟ್ರೋದಲ್ಲಿ ಸಿಗ್ನಲಿಂಗ್ ಸಮಸ್ಯೆ ಕಾಣಿಸಿಕೊಂಡಂತಹ ಹಿನ್ನೆಲೆ ಅರ್ಧ ದಾರಿಯಲ್ಲೇ ಮೆಟ್ರೋವನ್ನು ಸ್ಥಗಿತಗೊಳಿಸಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಪ್ರಯಾಣಿಕರು ಅಂದ್ರೆ ಮೆಟ್ರೋದಲ್ಲಿದ್ದಂತಹ ಪ್ರಯಾಣಿಕರು ಕೆಲ ಕಾಲ ಗಾಬರಿ ಆಗ್ತಾರೆ. ತದನಂತರದಲ್ಲಿ ಅವರನ್ನು ಕೂಡ ಸುರಕ್ಷಿತವಾಗಿ ಮೆಟ್ರೋದಿಂದ ಹೊರಗಿಳಿಸುವಂತ ಒಂದು ಕೆಲಸ ಕೂಡ ಆಗುತ್ತೆ. ಸದ್ಯಕ್ಕೆ ಮೆಟ್ರೋ ಸಂಚಾರ ಪುನರ್ ಆರಂಭ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರ ದಟ್ಟಣೆ ಉಂಟಾಗಿದೆ. ಯಾಕಂದ್ರೆ ಮೆಜೆಸ್ಟಿಕ್ ಇಂಟರ್ಚೇಂಜ್ ಆಗಿರೋದ್ರಿಂದ ಇಲ್ಲಿಂದ ವೈಟ್ ಫೀಲ್ಡ್ ಭಾಗಕ್ಕೆ ಹೋಗಬೇಕಾದಂತಹ ಸಾವಿರಾರು ಪ್ರಯಾಣಿಕರು ಕಳೆದ 1 ಗಂಟೆಯಿಂದಲೂ ಕೂಡ ಇಲ್ಲಿ ಕಾಯ್ತಾ ಇದ್ರು. ಇದೀಗ ಮೊದಲ ಮೆಟ್ರೋ ಬಂದಿದೆ. ಮೆಟ್ರೋ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಪ್ರಯಾಣಿಕರು ಮುಗಿಬಿದ್ದಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಅರ್ಧ ಡೋರ್ ಅನ್ನು ಕ್ಲೋಸ್ ಮಾಡಲು ಸಾಧ್ಯ ಆಗತ್ತೆ. ಪ್ರಯಾಣಿಕರು ಹಾಗೂ ಅಲ್ಲಿರುವಂತಹ BMRCL ಸಿಬ್ಬಂದಿ ನಡುವೆ ವಾಗ್ವಾದ ಕೂಡ ಆಗಿದೆ. ಇನ್ನೂ ಕೂಡ ಸಾವಿರಾರು ಪ್ರಯಾಣಿಕರು ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಅವರು ಕಳೆದ 40 ನಿಮಿಷದಿಂದ ಇಲ್ಲಿ ಕಾಯ್ತಾ ಇರುವಂತದ್ದು. ವೈಟ್ ಫೀಲ್ಡ್ ಭಾಗಕ್ಕೆ ಹೋಗ್ಬೇಕಾದಂತಹ ಮೆಟ್ರೋದಲ್ಲಿ ಸಮಸ್ಯೆ ಆಗಿರುವುದರಿಂದ ಈಗಲೂ ಕೂಡ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಉಂಟಾಗಿದೆ. ಬಟ್ ಮೆಟ್ರೋ ಅಂದ್ರೆ ಈಗ ಕಾಣಿಸಿಕೊಂಡಿದ್ದಂತಹ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಿ ಮೆಟ್ರೋ ಸಂಚಾರ ಪುನರ್ ಆರಂಭ ಆದ್ರೂ ಕೂಡ ಪ್ರಯಾಣಿಕರ ದಟ್ಟಣೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಮಧುಸೂದನ್, ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ.